2024ರಲ್ಲಿ ಪ್ರಜ್ವಲ್ ದೇವರಾಜ್ ರವರು ಹಲವು ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಯಾವುದೇ ಕನ್ನಡ ಚಿತ್ರ ಬಿಡುಗಡೆಯಾಗಿರಲಿಲ್ಲ. ಆದರೆ 2025ರಲ್ಲಿ ಬರೋಬ್ಬರಿ 6 ಚಿತ್ರಗಳು ಅವರ ಕೈಯಲ್ಲಿವೆ. ಅಲ್ಲದೆ ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ. ಇದರಲ್ಲಿ ಕೆಲವು ಚಿತ್ರಗಳು 2024ರಲ್ಲಿ ಬಿಡುಗಡೆಯಾಗಬೇಕಿತ್ತು. ಚಿತ್ರೀಕರಣ ತಡವಾದ ಕಾರಣ ರಿಲೀಸ್ ಡೇಟ್ ಮುಂದೂಡಲಾಗಿತ್ತು. ಸದ್ಯ 2025ರಿಂದ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಆಯ್ಕೆ ಮಾಡಬೇಕು ಎನ್ನುವ ಮಾತನಾಡಿದ್ದಾರೆ. ಇದರಂತೆ ಸಾಲು ಚಿತ್ರಗಳು ಈ ವರ್ಷ ತೆರೆ ಕಾಣಲಿವೆ. ಕರಾವಳಿ ಗುರುದತ್ ಗಾಣಿಕರ್ ನಿರ್ದೇಶನದ ಕರಾವಳಿ ಸಿನಿಮಾ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಪಿಶಾಚಿ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡಿತ್ತು. ಕಂಬಳ ಕುರಿತು ಕಥೆ ಇರುವ ಈ ಚಿತ್ರದಲ್ಲಿ ಪ್ರಜ್ವಲ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದ. ಮಾರ್ಚ್ನಲ್ಲಿ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ. ಗಣ ಹರಿಪ್ರಸಾದ್ ನಿರ್ದೇಶನದ ಗಣ ಚಿತ್ರದಲ್ಲಿ ಕೂಡ ಪ್ರಜ್ವಲ್ ನಟಿಸುತ್ತಿದ್ದಾರೆ. ಚಿತ್ರದ ಮೈ ನೇಮ್ ಇಸ್ ಸೋನಾ ಬೇಬಿ, ಕಣ್ಣ ಮುಚ್ಚಾಲೆ ನನ್ನ ಹಾಬಿ ಎಂಬ ಸಾಂಗ್ ಕೂಡ ರಿಲೀಸ್ ಆಗಿ ಸದ್ದು ಮಾಡಿತ್ತು. ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಚಿತ್ರೀಕರಣ ನಡೆದಿದೆ. ಜಾತರ ಈ ಚಿತ್ರ ಕಬಡ್ಡಿ ಕ್ರೀಡೆಯನ್ನು ಬೇಸ್ ಆಗಿ ಇಟ್ಟುಕೊಂಡು ಮಾಡಿರುವ ಕಥೆ ಎಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕಬಡ್ಡಿ ಆಟಗಾರನಾಗಿ ಪ್ರಜ್ವಲ್ ಕಾಣಿಸಿಕೊಂಡಿದ್ದ ಪೋಸ್ಟರ್ ಒಂದು ರಿಲೀಸ್ ಆಗಿತ್ತು. ಕ್ರೀಡೆಯ ಕುರಿತ ಚಿತ್ರವಾದ್ದರಿಂದ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರುವ ನಿರೀಕ್ಷೆ ಇದೆ. ಮಾಫಿಯಾ ಸಿನಿಮಾ ಕೂಡ ಈ ವರ್ಷ ತೆರೆಗೆ ಬರುವ ನಿರೀಕ್ಷೆ ಇದೆ. ಇದೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಆಗಿದ್ದು ಪ್ರಜ್ವಲ್ ರವರ ಆಕ್ಷನ್ ಲುಕ್ ಗಮನ ಸೆಳೆದಿದೆ. ಈಗಾಗಲೇ ಪೋಸ್ಟರ್ನಿಂದ ಬಹಳ ನಿರೀಕ್ಷೆ ಹುಟ್ಟಿಸಿದೆ. ಚೀತಾ ರಾಜಕಲೆ ನಿರ್ದೇಶನದ ಚೀತಾ ಕೂಡ ಈ ವರ್ಷ ಬಿಡುಗಡೆಯಾಗಲಿರುವ ಸಿನಿಮಾ. ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ನಡೆಯುವ ಕಥೆ ಇದಾಗಿದ್ದು, ಅಲ್ಲದೆ ಚಿತ್ರದಲ್ಲಿ ನಾಯಕ ಚಿರತೆಯಷ್ಟು ವೇಗ ಇರುವವನು. ಹಾಗಾಗಿ ಈ ಟೈಟಲ್ ಇಡಲಾಗಿದೆ ಎಂದು ಚಿತ್ರತಂಡ ಹೇಳಿಕೊಂಡಿತ್ತು. ಸದ್ಯ ಚಿತ್ರ ಫಿಲ್ಮಿಂಗ್ ನಲ್ಲಿದೆ. ರಾಕ್ಷಸ ಲೋಹಿತ್ ಹೆಚ್ ನಿರ್ದೇಶನದ ಹಾರರ್ ಥ್ರಿಲ್ಲರ್ ಮತ್ತು ಟೈಮ್ ಲೂಪ್ ಕಥೆ ಇರುವ ಈ ಸಿನಿಮಾ ಈಗಾಗಲೇ ಟೀಸರ್ ಮೂಲಕ ಗಮನ ಸೆಳೆಯುತ್ತಿದ್ದು, ಸಂಪೂರ್ಣ ವಿಜುವಲ್ ಎಫೆಕ್ಟ್ ಮೇಲೆ ಈ ಸಿನಿಮಾ ಸಾಗಲಿದೆ. ಹಾಗಾಗಿ ಈ ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿದೆ. ಶಿವರಾತ್ರಿ ಸಂಭ್ರಮದಲ್ಲಿ 5 ಭಾಷೆಗಳಲ್ಲಿ ರಾಕ್ಷಸನ ರಿಲೀಸ್ ಆಗಲಿದೆ. ಸದ್ಯ ಪ್ರಜ್ವಲ್ ದೇವರಾಜ್ ರವರು ಇಂಥ ವಿಭಿನ್ನ ಪ್ರಾಜೆಕ್ಟ್ಗಳ ಆಯ್ಕೆ ಮೂಲಕ ಹೊಸ ಪ್ರಯೋಗಗಳಿಗೆ ಒಗ್ಗಿಕೊಳ್ಳುತ್ತಿದ್ದಾರೆ. ಆದಷ್ಟು ಬೇಗ ಈ ಚಿತ್ರಗಳು ತೆರೆ ಮೇಲೆ ಬಂದು ಪ್ರೇಕ್ಷಕರನ್ನು ರಂಜಿಸಲಿ.